ಈ ಆಡಿಷನಲ್ಲಿ ಪಾಲ್ಗೊಂಡಿದ್ರು. ಅದರಲ್ಲಿ ಕೆಲವು ಟ್ಯಾಲೆಂಟ್ಗಳನ್ನು ನಾವು ಆಯ್ದು ಇವತ್ತು ಮೆಗಾ ಆಡಿಷನ್ವರೆಗೂ ಕರ್ಕೊಂಡ್ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ 3 ಜನ ಜಡ್ಜಸ್ ಬ್ಲೈಂಡ್ ಫೋಲ್ಡ್ ಆಗಿ ಕೇವಲ ಅವರ ಸಿಂಗಿಂಗ್ ಟ್ಯಾಲೆಂಟ್ ಅಂದರೆ ಬರೀ ಕಂಠ, ಅವರ ಹಾಡನ್ನು ಕೇಳಿ ಮಾತ್ರ ಇಲ್ಲಿ ಯಾರು ಮುಂದುವರಿತಾರೆ ಅನ್ನೋ ಸೆಲೆಕ್ಷನನ್ನು ಮಾಡ್ತಾರೆ. ಸೊ ಈ ಬಾರಿಯ ಟ್ಯಾಲೆಂಟ್ಗಳು ಅದ್ಭುತವಾಗಿದೆ. ಆ್ಯಂಡ್ ಇಲ್ಲಿ ಒಂದು ಹೊಸ ಅಡಿಷನ್ ಆಗಿದೆ ಏನಪ್ಪ ಅಂತಂದರೆ, ನಾವು ಯಾರು ಮೆಗಾ ಆಡಿಷನ್ಗೆ ಫೈನಲಿಸ್ಟ್ ಆಗಿ ಕರ್ಕೊಂಬಂದ್ವಿ, ಫೈನಲ್ 30 ಕಂಟೆಸ್ಟೆಂಟ್ಸು, ಅವರನ್ನು ಅತಿ ಹೆಚ್ಚು ವೋಟ್ಗಳು ಹಾಗೂ ಲೈಕ್ಗಳ ಮೂಲಕ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳ ಮೂಲಕ ಆಯ್ಕೆ ಮಾಡಿದ್ದು ಆಡಿಯನ್ಸ್. ಅಂದರೆ ಟಾಪ್ 30 ಅಂದರೆ ಟಾಪ್ 40ನ ನಾವಿಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಅದರಲ್ಲಿ ದಿ ಬೆಸ್ಟ್ ಯಾರು ಬರಬೇಕು ಅಂತ ನಮ್ಮ ಜಡ್ಜಸ್ಗಿಂತ ಮುಂಚೆನೇ ಆಯ್ಕೆ ಮಾಡಿರೋದು ನಮ್ಮ ಜನತೆ ಥ್ರೂ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಅತಿ ಹೆಚ್ಚು ಲೈಕ್ಸು ಕಮೆಂಟ್ಸನ್ನು ಪಡ್ಕೊಂಡಂತಹ ಸಿಂಗರಿಗೆ ಒಂದು ಹೆಚ್ಚಿನ ಅವಕಾಶ ಸಿಗಲಿದೆ ಈ ಬಾರಿ ವೇದಿಕೆ ಮೇಲೆ. ಸೊ ಇನ್ನಷ್ಟು ಮತ್ತಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜಡ್ಜಸ್ ಇದ್ದೇ ಇರ್ತಾರೆ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಡನ್. ಇದು ಸರಿಗಮಪ ಅನ್ನೋದು ನಿಮಗೆ ಗೊತ್ತು, ಇದು ಕೇವಲ ಒಂದು ಜಿ ಕನ್ನಡ ವಾಹಿನಿಯ ಕಾರ್ಯಕ್ರಮವಲ್ಲ, ಇದು ಸಮಸ್ತ ಕನ್ನಡ ಜನತೆಯ ಕಾರ್ಯಕ್ರಮ. ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರತಿಭೆ ಇರುವಂತಹ ಪ್ರತಿಯೊಬ್ಬ ಗಾಯಕಿಯರಿಗೆ ಹಕ್ಕನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದು. ನಾವು ಇಲ್ಲಿ ಇರುವುದು ನಮ್ಮ ಸೌಭಾಗ್ಯ. ಮತ್ತು ತಾವು ಹೇಳ್ದಂಗೆ ಈ ಬಾರಿಯ ಇನ್ನೊಂದು ಸುಮಧುರವಾದಂತಹ ವಿಷಯ ಅಂದರೆ ನಮ್ಮ ರಾಜೇಶ್ ಕೃಷ್ಣನ್ ಅವರು ಮತ್ತೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಾರೆ. ಆ ಒಂದು ಕೊರತೆ ಏನಿತ್ತು ಅದನ್ನು ನಾವು ಬಹಳಷ್ಟು ಅನುಭವಿಸಿದ್ವಿ. ಆದರೆ ಕಾರಣಾಂತರಗಳಿಂದ ಅವರು ಬ್ಯುಸಿ ಇದ್ದಿದ್ದರಿಂದ ಹಿ ವಾಸ್ ಬ್ಯುಸಿ ವಿತ್ ಅದರ್ ಪ್ರಾಜೆಕ್ಟ್ಸ್, ಹಿ ಕುಡ್ ನಾಟ್ ಕಮ್. ಬಟ್ ನೌ ದಟ್ ಹಿ ಈಸ್ ಬ್ಯಾಕ್, ಭಾಳ ಎಕ್ಸೈಟೆಡ್ ಆಗಿದ್ದೀವಿ. ಆ್ಯಂಡ್ ನನಗೆ ಅರ್ಜುನ್ ಅವ್ರನ್ನ ಹೇಗೆ ವರ್ಣಿಸೋದು, ಅರ್ಜುನ್ ಅವರು ನನಗಿನ್ನೂ ಜ್ಞಾಪಕ ಇದೆ. ಸೀಸನ್ 10 ನಾವು ಪ್ರಾರಂಭ ಮಾಡಿದಾಗ ಅರ್ಜುನ್ ಜನ್ಯ ಅವರು ಹೇಗೆ ಒಳಗೆ ಬರ್ತಾರೆ, ಯಾವ ರೀತಿ ಇರ್ತಾರೆ ಅಂತ. ಆದರೆ ಒಂದೇ ಎಪಿಸೋಡಲ್ಲಿ ಸಮಸ್ತ ಕರ್ನಾಟಕದ ಜನತೆಯನ್ನು ಗೆದ್ದಂತಹ ಚಿನ್ನದ ಒಂದು ಮನಸ್ಸುಳ್ಳಂತಹ ಅರ್ಜುನ್ ಜನ್ಯ ಅವ್ರ ಜೊತೆಗೆ ಇರ್ತಾರೆ. ಇನ್ನು ನೀವು ಇದರ ಬೆನ್ನೆಲುಬು ನೀವಿದ್ದೀರಾ. ಮತ್ತು ಜಿ ಕನ್ನಡ ವಾಹಿನಿಯ ಬಗ್ಗೆ ಹೇಳಬೇಕು ಅಂದರೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಚಾನೆಲ್ಸ್ ಟು ವರ್ಕ್ ವಿತ್. ಆ್ಯಂಡ್ ಐ ಫೀಲ್ ಪ್ರಿವಿಲೇಜ್, ಇದು ನನ್ನ ಅದೃಷ್ಟ, ನನಗೆ ಇಂಥ ಒಂದು ಚಾನೆಲ್ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ. ಯಾಕಂದರೆ ಅಷ್ಟು ಕ್ರಿಯೇಟಿವ್ ಫ್ರೀಡಮ್ ಕೊಡ್ತಾರೆ. ಕ್ರಿಯೇಟಿವ್ ಆಗಿ ನಿಮಗೆ ಎಷ್ಟು ಫ್ರೀಡಮ್ ಕೊಡ್ಬೋದು ಅಷ್ಟು ಕೊಡ್ತಾರೆ. ಮತ್ತು ಜಡ್ಜಸ್ಸನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋ ಚಾನಲ್ ಅಲ್ಲ. ಪ್ರತಿಭೆ ಯಾರಿಗಿದೆ, ಯಾರಿಗೆ ಅರ್ಹತೆ ಇದೆ, ಅವರಿಗೆ ಸಂಪೂರ್ಣವಾದಂತಹ ಅವಕಾಶವನ್ನು ಮನಸಾರೆ ಕೊಟ್ಟು ಅವ್ರನ್ನ ಬೆಳೆಸುವಂತಹ ಒಂದು ಪ್ರವೃತ್ತಿ ಇರುವಂತಹ ವಾಹಿನಿ. ಸೊ ಹೀಗಾಗಿ ಎಲ್ಲವೂ ಕೂಡಿ ಬಂದಿದೆ. ನಮ್ಮ ಮ್ಯೂಸಿಷಿಯನ್ಸ್ ನಮ್ಮ ಆಸ್ತಿ, ನಮ್ಮ ಜೂರಿ ನಮ್ಮ ಆಸ್ತಿ. ಮತ್ತೊಮ್ಮೆ ಕನ್ನಡ ಸಮಸ್ತ ಜನತೆಯಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥಿಸುವುದೇನೆಂದರೆ, ಪ್ರತಿ ಬಾರಿ ತಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದೀರಾ, ಗೆಲ್ಲಿಸಿದ್ದೀರಾ. ಅದೇ ರೀತಿ ಈ ಬಾರಿ ಕೂಡ ತಮ್ಮ ಪ್ರೀತಿ, ತಮ್ಮ ಆಶೀರ್ವಾದದಿಂದ ಮಾತ್ರ ಈ ಕಾರ್ಯಕ್ರಮ ಮುಂದುವರಿಯಲು ಸಾಧ್ಯ. ಈಗಷ್ಟೇ ನಾವು ಚರ್ಚೆ ಮಾಡ್ತಿದ್ವಿ, ಈ ಬಾರಿ ನಾವಿನ್ನೂ ಹೊಸ ಪ್ರಯೋಗಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಸಂಗೀತದ ನಮ್ಮ ಒಂದು ಭಂಡಾರ ಏನಿದೆ, ಅದರಲ್ಲಿ ಒಳ್ಳೊಳ್ಳೆ ಹಾಡುಗಳಿವೆ. ಆ ಹಾಡುಗಳನ್ನು ಇನ್ನೂ ಹೊಸ ರೀತಿಯಲ್ಲಿ ಯಾವ ರೀತಿ ಪ್ರಸ್ತುತಿಪಡಿಸಬಹುದು ಅನ್ನೋ ಒಂದು ಪ್ರಯತ್ನವನ್ನು ನಾವು ಸಂಪೂರ್ಣ ಮಾಡ್ತೇವೆ. ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ, ಅದೇ ರೀತಿ ಪ್ರಾಮಾಣಿಕವಾಗಿ ಮುಂದುವರಿಸ್ತೇವೆ. ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ತಮ್ಮ ಸಪೋರ್ಟ್ ಇಲ್ಲದೆ ಯಾವ ಒಂದು ಕಾರ್ಯಕ್ರಮವೂ ಆಗಲಿಕ್ಕೆ ಸಾಧ್ಯವಿಲ್ಲ. ಸರಿಗಮಪ ಕೂಡ ತಮ್ಮ ಒಂದು ಸಪೋರ್ಟನ್ನು ನೀಡ್ತಾ ಇದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿ ಪಿ ಸರ್ ಮಾತಲ್ಲಿ ಹೇಳಿದ ಹಾಗೆ ಜಡ್ಜಸ್ಸು ಅಥವಾ ಆ್ಯಂಕರ್ ಈ ಸ್ಟೇಜ್ ಎಷ್ಟು ಮುಖ್ಯ ಆಗುತ್ತೋ ಅಲ್ಲಿ ನಮ್ಮ ಮ್ಯೂಸಿಷಿಯನ್ಸು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ನಮ್ಮ ಜೂರಿ ಪ್ಯಾನಲ್, ಗ್ರ್ಯಾಂಡ್ ಜೂರಿ ಪ್ಯಾನಲ್, ಎಲ್ಲ ಅಮೇಝಿಂಗ್ ಮ್ಯೂಸಿಷಿಯನ್ಸು, ಸಿಂಗರ್ಸ್ ಇರೋಂಥ ಒಂದು ಪ್ಯಾನಲ್. ಇದ್ರ ಜೊತೆಗೆ ಇನ್ನು ನೆಕ್ಸ್ಟ್ ವೀಕಿಂದ ಮೆಂಟರ್ಸ್ ಜಾಯಿನ್ ಆಗ್ತಾರೆ. ಕರ್ನಾಟಕದ ಜನಪ್ರಿಯ ಗಾಯಕರು ಮೆಂಟರ್ಸ್ ಆಗಿರ್ತಾರೆ. ಆ ಮೆಂಟರ್ಸ್ ತಂಡಕ್ಕೆ ಯಾವ ಕಂಟೆಸ್ಟೆಂಟನ್ನು ಆಯ್ಕೆ ಮಾಡಲಾಗುತ್ತೆ ಅನ್ನೋ ಅದೊಂದು ಪ್ರಕ್ರಿಯೆ, ಅದೊಂದು ನಡೆಯುತ್ತೆ ಆ ವಾರ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಫೆಂಟಾಸ್ಟಿಕ್ ಮ್ಯೂಸಿಕಲ್ ಜರ್ನಿ, ಅದರಲ್ಲಿ ಡೌಟ್ ಇಲ್ಲ. ಸೊ ಈ ಮ್ಯೂಸಿಕಲ್ ಜರ್ನಿಯಲ್ಲಿ ಇನ್ನಷ್ಟು ಮ್ಯಾಜಿಕನ್ನು ಆ್ಯಡ್ ಮಾಡೋದಕ್ಕೆ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಸರ್ ಅವರಿದ್ದಾರೆ ಜಡ್ಜ್ ಆಗಿ. ಸೊ ನಿಮ್ಮ ಮಾತು.
ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಸಾರೆಗಮಪ ಒಂದು ರಿಯಾಲಿಟಿ ಶೋ ಎಷ್ಟು ದೊಡ್ಡ ರಿಯಾಲಿಟಿ ಶೋನೋ ಅಷ್ಟೇ ದೊಡ್ಡ ಒಂದು ಯೂನಿವರ್ಸಿಟಿ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪ್ರತಿ ವರ್ಷವೂ ಅತಿ ಅದ್ಭುತವಾದ ಟ್ಯಾಲೆಂಟ್ಸ್ನ ಇಲ್ಲಿಂದನೇ ಹೋಗಿ ತರ್ತಾ ಇದ್ವಿ. ಅವರೆಲ್ಲರೂ ಇವತ್ತು ಸೂಪರ್ ಸ್ಟಾರ್ಸ್ ಆಗಿದ್ದಾರೆ. ಸೊ ನನ್ನ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಾನು ಅಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ನನಗೆ ಆ ಟ್ಯಾಲೆಂಟ್ಸೇ ಕಾಣ್ತಾರೆ. ಆ್ಯಂಡ್ ಎಲ್ಲರೂ ಭಾಳ ಶ್ರಮಪಟ್ಟು ಈ ವೇದಿಕೆಯಲ್ಲಿ ಟಾಪ್ 40 ಆಗೋದಕ್ಕೆ ಅಷ್ಟು ಕಷ್ಟ ಇದೆ. ಅದರೊಳಗಡೆ ಒಂದಷ್ಟು ಜನ ನಾವು ಇಲ್ಲಿ ಆಯ್ಕೆ ಮಾಡ್ತೀವಿ. ಅದಾದಮೇಲೆ ಅದರಲ್ಲಿ ಒಂದು ಕೆಲವ್ರು ಮಾತ್ರ ಸಿನಿಮಾದಲ್ಲಿ ಹಾಡೋ ಥರ ಅವಕಾಶನೂ ಸಿಗುತ್ತೆ. ಸೊ ನಮಗೊಂದು ಪ್ಯೂರೆಸ್ಟ್ ಟ್ಯಾಲೆಂಟ್ನ ಇಲ್ಲಿ ಪಡೆಯೋದಕ್ಕೆ ನಮಗೊಂದು ಅವಕಾಶ ಈ ವೇದಿಕೆ ಮಾಡಿಕೊಟ್ಟಿದೆ. ಆ್ಯಂಡ್ ಭಾಳ ಹೆಮ್ಮೆ ಆಗುತ್ತೆ. ಸಾರೆಗಮಪ ಒಂದು ಅದ್ಭುತವಾದ ರಿಯಾಲಿಟಿ ಶೋ. ದೇಶದಲ್ಲಿ ಬಹಳ ರಿಯಾಲಿಟಿ ಶೋಸ್ ಇದೆ, ಬಟ್ ನಮ್ಮ ಸಾರೆಗಮಪ ಇಟ್ ಈಸ್ ಮೋಸ್ಟ್ ರಿಯಲ್ ಆ್ಯಂಡ್ ಮೋಸ್ಟ್ ಪ್ಯೂರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ನಾವು ಫೀಲ್ ಮಾಡೋದಂಥದ್ದು ಒಂದು ದೇವಸ್ಥಾನದ ವಾತಾವರಣ ಪ್ರತಿ ಸತಿನೂ ಇಲ್ಲಿರುತ್ತೆ ಇಲ್ಲಿ ಬಂದಾಗ. ಸೊ ಆಲ್ ದ ಬೆಸ್ಟ್. ಆ್ಯಂಡ್ ಭಾಳ ಮುಖ್ಯವಾಗಿ ನಾನು ಯಾಕೆ ಇಲ್ಲಿಂದ ಸಿಂಗರ್ಸ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಹಳ ಮುಖ್ಯವಾದ ಕಾರಣ, ದೇಶದ ಅತಿ ದೊಡ್ಡ ಸಿಂಗರ್ಸು ವಿಜಯ್ ಪ್ರಕಾಶ್ ಸರ್, ರಾಜೇಶ್ ಕೃಷ್ಣನ್ ಸರ್, ಇವರುಗಳ ನಡುವೆ ಟ್ರೈನ್ ಆಗ್ತಾರೆ ಈ ಸಿಂಗರ್ಸು. ಆ್ಯಂಡ್ ಆಲ್ ದ ಮೆಂಟರ್ಸ್. ಆ್ಯಂಡ್ ಇವ್ರು ಕೊಡೋ ಚಿಕ್ಕ ಗೈಡೆನ್ಸ್ ಕೂಡ ಅವ್ರಿಗೆ ದೊಡ್ಡ ಪಾಠವಾಗಿರುತ್ತೆ. ಸೊ ಆ ಪಾಠಗಳೇ ನಾನು ನೋಡಿದ್ದೀನಿ ನಮ್ಮ ಸ್ಟುಡಿಯೋದಲ್ಲಿ ಸಿಂಗರ್ಸ್ ಹಾಡ್ಬೇಕಾದ್ರೆ ಇವರಿಂದ ಏನೇನು ಟೆಕ್ನಿಕ್ಸ್ ಕಲ್ತಿದ್ದಾರೆ. ಇದೆಲ್ಲದಕ್ಕೂ ವಿಜಯ್ ಸರ್ ಆ್ಯಂಡ್ ರಾಜೇಶ್ ಸರ್ ಅವರ ಸಿಂಗಿಂಗ್ ಟೆಕ್ನಿಕ್, ಟೀಚಿಂಗ್ ಟೆಕ್ನಿಕ್ಗಳು ಭಾಳ ಹೆಲ್ಪ್ ಆಗುತ್ತೆ. ಸೊ ಸಾರೆಗಮಪ ಇಸ್ ನಾಟ್ ಜಸ್ಟ್ ಅ ರಿಯಾಲಿಟಿ ಶೋ, ಇಟ್ ಈಸ್ ಒಂದು ಯೂನಿವರ್ಸಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಜಿ ಟಿ ವಿಗೆ ಈ ಒಂದು 21ನೇ ಸೀಸನ್ನ ವಿಜೃಂಭಣೆಯಿಂದ ಆಚರಿಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಅನುಶ್ರೀ ಮೇಡಮ್ ಆ್ಯಂಡ್ ಆಲ್ ದ ಜ್ಯೂರೀಸ್ ಆ್ಯಂಡ್ ಮ್ಯೂಸಿಷಿಯನ್ಸ್, ನಿಮ್ಮೆಲ್ಲರ ಸಪೋರ್ಟ್ ಅದ್ಭುತವಾಗಿ ಭಾಳ ಪ್ಲಸ್ ಆಗಿದೆ ನಮ್ಮ ಶೋಗೆ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ನಮಸ್ಕಾರ. ಥ್ಯಾಂಕ್ ಯು ಜನ್ಯಜಿ. ಈ ಸೀಸನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವಾಯ್ಸು ಫೇಸು ನಮ್ಮ ರಾಜೇಶ್ ಕೃಷ್ಣನ್ ಸರು. ಅಂದರೆ ನಾವು ಶಾವಿಗೆ ಪಾಯಸ ಮಾಡಿದ್ವಿ, ಆದರೆ ಪ್ಯಾಕೆಟ್ ಹಾಲಲ್ಲಿ ಮಾಡಿದ್ವಿ. ಈಗ ಕಾಯಿ ಹಾಲಲ್ಲಿ ಮಾಡಿದ್ರೆ ಶಾವಿಗೆ ಪಾಯಸ ಎಷ್ಟು ರುಚಿಯಾಗಿರುತ್ತೆ. ಅದಕ್ಕೆ ಗೋಡಂಬಿ ಒಂದು ಮಿಸ್ಸಿಂಗ್ ನೋಡಿ. ಆ ಗೋಡಂಬಿ ಕಾಯಿ ಹಾಲು ಆಗಿರೋದೇ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಗುರುಗಳು ಬಂದಿದ್ದಾರೆ. ಮೆಲೋಡಿ ಕಿಂಗು ಗುರುಗಳೇ, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ನಿಮ್ಮ ಮಧುರವಾದ ಕಂಠದ ಮೂಲಕ 4 ಮಾತು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಗೋಡಂಬಿ ಅಂತ ಹೇಳಿದೆ ಅಲ್ಲ, ಅದು ನನ್ನ ಸೈಜ್ ಬಗ್ಗೆನಾ ಅಥವಾ ಹೇಗೆ? ಕಲರ್. ಸೊ ವಿಜಯ್ ಮತ್ತು ಅರ್ಜುನ್ ಮಾತಾಡ್ತಿರ್ಬೇಕಾದ್ರೆ ನನಗೆ ಅನಿಸ್ತಿತ್ತು, ಸಂಗೀತದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ವೇದಿಕೆ ಇದು. ಏಕೆಂದರೆ ಇಲ್ಲಿ ಒಂದು ಸ್ಪರ್ಧಿ ಹಾಡಿದಾಗ ಅವ್ರಿಗೆ ಬೇರೆ ಕಡೆ ಸಿಗದೇ ಇರುವಂತಹ ಎಕ್ಸ್ಪೋಜರ್ ಆಗಿರ್ಬೋದು, ಅದರ ಮೂಲಕ ಬರುವಂತಹ ಉದ್ಯೋಗ ಏನಿದೆ ಅದು ಸಿಗದೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಬಟ್ ಈ ಒಂದು ವೇದಿಕೆಯಿಂದ ನನಗೆ ಎಲ್ಲೇ ನಾನು ಹೋದ್ರೂ ದೇ ಆರ್ ಪಾರ್ಟ್ ಆಫ್ ಸರಿಗಮಪ ಇನ್ ಒನ್ ಆಫ್ ದ ಸೀಸನ್ಸ್. ಸೊ ಆ ಒಂದು ಖುಷಿ ಈ ಕಾರ್ಯಕ್ರಮ ನಮ್ಮೆಲ್ರಿಗೂ ಕೊಡ್ತಾ ಇದೆ, ಒಂದು ಕಾನ್ಫಿಡೆನ್ಸ್. ಬಿಕಾಸ್ ನನ್ನ ಪ್ರಕಾರ ಅಲ್ಟಿಮೇಟ್ಲಿ ನಮಗೇನಾಗುತ್ತೆ, ಬೇರೆ ಲೈನ್ ಆಫ್ ಸ್ಟಡೀಸ್ ಅಂತ ಎಜುಕೇಷನ್ ಅಂತ ಬಂದಾಗ ಅಲ್ಲಿ ಒಂದಲ್ಲ ಒಂದು ರೀತಿ ಅವಕಾಶಗಳಿರುತ್ತೆ. ಬಟ್ ಮೂಲತಃ ಸಂಗೀತದಿಂದ ನಾನು ಬದುಕಬಹುದು ಅನ್ನೋ ಒಂದು ವಿಷಯವನ್ನು ನಮ್ಮ ಸರಿಗಮಪ ಹೇಳಿಕೊಟ್ಟಿದೆ, ಅದನ್ನು ಪ್ರೂವ್ ಮಾಡಿದೆ. ಸೊ ಅದರ ನಿದರ್ಶನಗಳು, ಹಲವಾರು ನಿದರ್ಶನಗಳಿದೆ. ನಾವೇ ಸ್ಟೇಜಲ್ಲಿ ಹಾಡಬೇಕಾದ್ರೆ ಅಥವಾ ಅರ್ಜುನ್ ಅಂತಹ ಮ್ಯೂಸಿಕ್ ಡೈರೆಕ್ಟರ್ಸ್ ಆ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಅವರಿಗೆ ಅವಕಾಶಗಳನ್ನು ಕೊಡುವಂತಹ ನಿಟ್ಟಿನಲ್ಲಿರ್ಬೋದು. ಸೊ ಹಾಗಾಗಿ ಕ್ವಾಲಿಟಿ ಟೆಸ್ಟಿಂಗ್ ನಡೀತಾ ಇರುತ್ತೆ. ಸೊ ನಮ್ಮ ಕೆಲಸ ಕ್ವಾಲಿಟಿ ಟೆಸ್ಟಿಂಗ್ ಅಷ್ಟೇ. ನಮಗೆ ನಾವು ಕಲಿತು ಬಂದಂತಹ ಗಾಯನದ ಶೈಲಿ ಆಗಿರ್ಬೋದು, ಒಂದು ಅತಿ ದೊಡ್ಡ ಪರಂಪರೆ ಇದೆ ನಮಗೆ. ಸ್ಟಾರ್ಟಿಂಗ್ ಫ್ರಮ್ ನಮ್ಮೆಲ್ಲರ ಆರಾಧ್ಯ ದೇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸ್ಟ್ಯಾಂಡರ್ಡ್ಸ್ ಅಂತ ನಾವೇನು ಕರಿತೀವಿ, ಅಣ್ಣ ಅವ್ರದ್ದು ಇರ್ಬೋದು, ಪಿ ವಿ ಶ್ರೀನಿವಾಸ್ ಸರ್ ಇರ್ಬೋದು. ಮತ್ತು ಸೊ ನಮಗೇನಾಗುತ್ತೆ, ಅಂಥ ದೊಡ್ಡ ಪಾರಂಪರ್ಯ ಇದ್ದಾಗ ನಮಗೆ ರೆಫರೆನ್ಸ್ ಪಾಯಿಂಟ್ ಅನ್ನೋದು ಅದು ತಾನಾಗೆ ಬಂದಿರುವಂತಹ ವಿಷಯ. ಸೊ ಪ್ರತಿಯೊಂದು ಸ್ಪರ್ಧಿನೂ ಹಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೇನೆ ಅದು ಒಂದು ರೆಫರೆನ್ಸ್ ಪಾಯಿಂಟ್ ಆಗುತ್ತೆ. ಸೊ ನಮಗೆ ಗೊತ್ತಿರುವಂತಹ ಒಂದಷ್ಟು ವಿಷಯಗಳು ಅದು
ಹಾಡುಗಾರಿಕೆ ಇರ್ಬೋದು ಅಥವಾ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಈ ಥರದ ಕೆಲವೊಂದು ವಿಷಯಗಳನ್ನು ಅದನ್ನು ನಾವು ಹಂಚಿಕೊಂಡು ಅದರ ರಿಸಲ್ಟು ಅದನ್ನು ಕಲಿತು ಸ್ಪರ್ಧಿಗಳು ಹಂತ ಹಂತವಾಗಿ ಬೆಳ್ಕೊಂಡು ಹೋದಾಗ ಅದರಲ್ಲಿ ಸಿಗುವಂಥ ಖುಷಿ ಅದು ಬೆಲೆಯೇ ಕಟ್ಟಕ್ಕಾಗಲ್ಲ. ಸೊ ಅದು ಸತತವಾಗಿ ಆ ಒಂದು ಸಾಫಲ್ಯತೆ, ಆ ಒಂದು ಪರಿಪೂರ್ಣತೆಯನ್ನು ಈ ಕಾರ್ಯಕ್ರಮ ನಮಗೆ ಕೊಡ್ತಾ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಈ 21st ಸೀಸನ್ ಏನಿದೆ ಅದೇ ಕೆಲಸವನ್ನು ಯಶಸ್ಸಿನಿಂದ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಇದು ಸರಿಗಮಪ ಅನ್ನೋದು ಇಟ್ ಈಸ್ ಎಲ್ಲಿ ಹೋದ್ರೂ ಅದು ಇಟ್ಸ್ ಪಾರ್ಟ್ ಆಫ್ ಒಂಥರ ಜನಗಳ ರುಟೀನ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಪಾಸಿಟಿವ್ ಎನರ್ಜಿ, ಮ್ಯೂಸಿಕಲ್ ಎನರ್ಜಿ, ಥೆರಪಿ ಎನರ್ಜಿಯನ್ನು ಕೊಡ್ತಾ ಬಂದಿದೆ ಈ ವಾಹಿನಿ ಮತ್ತು ಈ ಕಾರ್ಯಕ್ರಮ. ಸೊ ಹಾಗಾಗಿ ಇದು 21 ಅಲ್ಲ 121 ಆದರೂ ಹೋಗ್ತಾ ಇರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸೊ ಹಾಗಾಗಿ ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್ ಆ್ಯಂಡ್ ಲೆಟ್ಸ್ ಆಲ್ ಹ್ಯಾವ್ ಅ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಸೊ VP ಸರ್, ಅರ್ಜುನ್ ಸರ್, ರಾಜೇಶ್ ಸರ್ ಜಡ್ಜಸ್. ಅಫ್ಕೋರ್ಸ್ ಈ ಕಾರ್ಯಕ್ರಮದ ಆ್ಯಂಕರ್ ನಾನು ಸಿಂಗರ್ ಅಲ್ಲದೆ ಇದ್ದರೂ ಕೂಡ ಮ್ಯೂಸಿಕನ್ನು ಎಂಜಾಯ್ ಮಾಡುವಂಥ ಒಂದು ಕಿವಿ ಈ ಕಾರ್ಯಕ್ರಮದ ಆ್ಯಂಕರ್ ಆಗಿರ್ತೀನಿ. ಸೊ ಇದಿಷ್ಟು ನಮ್ಮ ಕಾರ್ಯಕ್ರಮದ ಪರಿಚಯವಾಗಿತ್ತು. ಮಾಧ್ಯಮದವರಿಗೆ ಏನಾದರೂ ಪ್ರಶ್ನೆ ಇದ್ದಲ್ಲಿ ನೀವು ಕೇಳ್ಬೋದು. ನಮಸ್ಕಾರ, ನ್ಯೂಸ್ ಫಸ್ಟಿಂದ ಪ್ರಿಯಾಂಕಾ ಅಂತ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ವಿಭಿನ್ನ ಕಾನ್ಸೆಪ್ಟ್ ಮೂಲಕ ಜಿ ಕನ್ನಡ ರಂಜಿಸ್ತಾ ಇದೆ. ಹಾಗೆಯೇ ನನಗೆ 2 ಪ್ರಶ್ನೆ ಇದೆ. ಫಸ್ಟು, ನಿಮ್ಮ ಗೆಳೆಯರ ಥ್ರಿಲ್ಲಿಂಗ್ ರೈಡ್ ಪ್ರೋಮೋ ಮೂಲಕ ಸಿಕ್ಕಾಪಟ್ಟೆ ರಂಜಿಸ್ತಾ ಇರ್ತೀರಾ, ವಿಭಿನ್ನ ಕಾನ್ಸೆಪ್ಟ್ ಮೂಲಕ ಬರ್ತಾ ಇರುತ್ತೆ, ಪ್ರತಿ ಪ್ರೋಮೋನು ಒಂದೊಂದು ವಿಭಿನ್ನವಾಗಿರುತ್ತೆ. ಬಟ್ ಈ ಸಾರಿ ಬಂದಿದ್ದು ಒಂಥರ ಬೀಚ್, ಒಂದು ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಥರ ಬಂದಿತ್ತು, ಅದು ಹೇಗಿತ್ತು? ಹಾಗೆಯೇ ಇನ್ನೊಂದು ಪ್ರಶ್ನೆ, ನಾದಬ್ರಹ್ಮ ಹಂಸಲೇಖ ಸರ್ ಬರ್ತಾರಾ ಅಥವಾ ಇಲ್ವಾ? ಹೀಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು ಭಾಳ ಥ್ರಿಲ್ಲಿಂಗ್ ಆಗಿತ್ತು. ಯಾಕಂದರೆ ನಮ್ಗೆ ಅವೆಲ್ಲ ಅಭ್ಯಾಸ ಇಲ್ಲ. ಅಫ್ಕೋರ್ಸ್ ಒಂದು ಸ್ಕೈ ಡೈವಿಂಗು ಅದು ಇದು ಲಾಟ್ ಆಫ್ ಟೆಕ್ನಾಲಜಿ ಈಸ್ ಯೂಸ್ಡ್ ಟು ಬ್ರಿಂಗ್ ದಟ್ ಇಫೆಕ್ಟು. ಬಟ್ ಅದು ಏನೋ ಇದು ಹಾರ್ನೆಸ್ ಎಲ್ಲ ಕಟ್ಕೊಂಡು ಅದು ಫಸ್ಟ್ ಪ್ರಯೋಗ ನಮ್ಮ ಮೇಲೆ ಅವ್ರು ನಾವು ವಿಭಿನ್ನವಾಗಿ ಏನೋ ಕೊಡಬೇಕು ಫಸ್ಟ್ ನನಗೆ ಇದು ಜಡ್ಜ್ ಆಗಬೇಕು ಅಂದರೆ ಎಲ್ಲ ರಾಗಗಳು ಗೊತ್ತಿರಬೇಕು ಅಂದ್ಕೊಂಡಿದ್ದೆ, ಜಂಪ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸರಿ, ನಾನು ಬಂದಮೇಲೆ ಕೇಳಿದ್ರು, ಸರ್ ಜಡ್ಜ್ ಹಾಕ್ಬೇಕಾದ್ರು ಹ್ಞೂ ಅಂದೆ, ರಾಗಗಳೆಲ್ಲ ಗೊತ್ತು ಅಂದೆ. ಇಲ್ಲ ಸರ್ ನೀವು ಜಂಪ್ ಮಾಡಿದ್ರೆ ಜಡ್ಜು ಅಂತ. ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರೆ ಏನು ಜಂಪ್ ಎಲ್ಲ ನಾವು ಸಿಂಗಿಂಗು ಅದ್ರಲ್ಲಿ ಕೊಡಬೇಕಲ್ವಾ, ಇದು ಇರಲಿಲ್ಲ. ಇಲ್ಲಿಲ್ಲೇ ಜಂಪ್, ಆ್ಯಕ್ಚುಯಲ್ ಜಂಪ್ ಇತ್ತು. ಬಟ್ ಅದು ಏನಂದರೆ ಇದರ ಒಂದು ಸಂದೇಶ ಈಸ್ ವಿ ಆರ್ ಪುಷಿಂಗ್ ದ ಲಿಮಿಟ್ಸ್. ಅಂದರೆ ಈ ರೀತಿ ಒಂದು ಪ್ರೋಮೋ ಮಾಡುವ ಉದ್ದೇಶ ಏನಂದರೆ ಸರೆಗಮಪ ಅನ್ನೋ ಕಾರ್ಯಕ್ರಮ ಈಸ್ ಪುಷಿಂಗ್ ಇಟ್ಸ್ ಲಿಮಿಟ್ಸ್. ಇದರ ಸ್ಟ್ಯಾಂಡರ್ಡು ಈ ಬಾರಿ ಸಮಥಿಂಗ್ ದಟ್ ಯು ಹ್ಯಾವ್ ನೆವರ್ ಸೀನ್, ಅದು ನಿಮಗೆ ಕಾಣಲಿದೆ ಅನ್ನೋದು ಇದರ ಒಂದು ಸಂದೇಶ. ಬಟ್ ನಾವು 3 ಜನ ಭಾಳ ಮಜಾ ಮಾಡಿದ್ವಿ. ಯಾಕಂದರೆ ನಮಗದು ಅಭ್ಯಾಸ ಇಲ್ಲ. ಬೆಳಗ್ಗೆ ಶುರುವಾಗಿದ್ದು ಮಧ್ಯರಾತ್ರಿ ಏನು ಬೆಟ್ಟ ಹತ್ತುತ್ತಾ ಇದ್ದೀವಿ, ಎಗರ್ತಾ ಇದ್ದೀವಿ, ಗಾಡಿ ಓಡಿಸೋದೇನೋ ಸಖತ್ ರಿಯಲಿಸ್ಟಿಕ್. ಆಮೇಲೆ ಆ ಧೂಳು ಹಿಂಗೆ ಎರಚೋರು. ಬಟ್ ವಿ ಹ್ಯಾಡ್ ಫನ್. ಆ್ಯಂಡ್ ಇದರಲ್ಲಿ ಏನಂದರೆ ನಮ್ಮ 3 ಜನರ ಸ್ನೇಹ ಏನಿದೆ ಅದೊಂದು ರೀತಿ ಭಾಳ ವಿಶೇಷವಾದಂಥ ಸ್ನೇಹ. ಯಾಕೆಂದರೆ ಅದರಲ್ಲಿ ಗೌರವ ಇದೆ, ಅಟ್ ದ ಸೇಮ್ ಟೈಮ್ ಸಲಿಗೆ ಇದೆ. ಸಲಿಗೆ ಹಾಗೂ ಗೌರವ ಎರಡೂ ಪ್ಯಾರಲಲ್ ಆಗಿ ಹೋದಾಗ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಸ್ಪೆಷಲ್ ಅಂತ ನನಗನ್ಸುತ್ತೆ. ಸೊ ವಿ ಹ್ಯಾಡ್ ಲಾಟ್ ಆಫ್ ಫನ್ ಆ್ಯಂಡ್ ಎಸ್, ನಾದಬ್ರಹ್ಮ ಹಂಸಲೇಖ ಅವರ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಆಶೀರ್ವಾದ ನಮಗೆ ಸಿಕ್ಕಿರೋದು ನಾದಬ್ರಹ್ಮ ಹಂಸಲೇಖ ಸಾರಿಂದಲೇ. ಮತ್ತು ನಮ್ಮ ಸತತ ಪ್ರಯತ್ನವೇನಿರುತ್ತೆ ಅಂದರೆ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು, ಅವರು ನಮಗೆ ಆಶೀರ್ವಾದ ಮಾಡಬೇಕು, ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗಿಯೂ. ಯಾಕೆಂದರೆ ಅವ್ರಿಗೆ ಈ ಕಾರ್ಯಕ್ರಮದ ಮೇಲೆ ಅಷ್ಟು ಒಂದು ಪ್ರೀತಿ ಇದೆ ಖಂಡಿತವಾಗಿಯೂ. ಇನ್ನೇನಾದರೂ ಅದಕ್ಕೆ ಅಂದರೆ ಅಫಿಷಿಯಲ್ ರೀಸನ್ಸ್ ಚಾನಲ್ ಇಫ್ ದೇ ವಾಂಟ್ ಟು ಸೇ ಸಮಥಿಂಗ್. ಆ್ಯಕ್ಚುಲಿ ವಾಹಿನಿ ಪರವಾಗಿ, ತಂಡದ ಪರವಾಗಿ ಸರ್,
ಹಂಸಲೇಖ ಸರ್ ಸರಿಗಮಪ ಜಾಯಿನ್ ಆಗೋಕ್ಕಿಂತ ಮುಂಚೆಯಿಂದನೂ ಅವರು ಇಲ್ಲೇ ಇದ್ದಾರೆ. ಅವ್ರ ಹಾಡುಗಳ ಮೂಲಕ, ರಾಗಗಳ ಮೂಲಕ, ವಿದ್ಯೆ ಮೂಲಕ, ವಿ ಪಿ ಸರ್ ಹೇಳ್ದಂಗೆ. ಆ್ಯಂಡ್ ಅವರ ಬ್ಲೆಸ್ಸಿಂಗ್ಸ್ ಇಲ್ಲದೆ ನಾವು ಖಂಡಿತವಾಗ್ಲೂ ಈ ಸೀಸನ್ ಶುರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಮಹಾಗುರುಗಳು ಹಂಸಲೇಖ ಸರ್ ಬಹಳ ಸ್ಪೆಷಲ್ ಆಗಿ ಇಡೀ ತಂಡಕ್ಕೆ ಅವರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ವಿಶ್ ಮಾಡಿ ಕಳಿಸಿದ್ದಾರೆ. ಚೆನ್ನಾಗಿ ಮಾಡಿ ಈ ಸೀಸನ್ನು. ಅವ್ರ ಹಾಡುಗಳಂತೂ ಇದ್ದೇ ಇರುತ್ತೆ. ಆ್ಯಂಡ್ ಅವ್ರ ಬ್ಲೆಸ್ಸಿಂಗ್ಸ್ ತಗೊಂಡೆ ಈ ಸೀಸನ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಮತ್ತೆ ಇದ್ದೀವಿ. ಖಂಡಿತವಾಗಿಯೂ ಅವರು ಬರ್ತಾರೆ ಅನ್ನೋ ನಂಬಿಕೆ ನಮ್ಮೆಲ್ರಿಗೂ ಇದೆ. ಬರ್ತಾರೆ, ಅವರು ನಮ್ಮೊಂದಿಗೆ ಇರ್ತಾರೆ. ಬಟ್ ಯಾವ ಸ್ಟೇಜ್ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ ಆಗಿ ಅಂಬ್ರೋಸಿಯಾ ಅಂತ ಅವ್ರು ಬಂದು ಹೇಳ್ತಿದ್ದಂಗೆ ಅದರದೇ ಒಂದು ಚಾರ್ಮ್ ಇರುತ್ತೆ. ಆ್ಯಂಡ್ ಮಹಾಗುರುಗಳ ಆಶೀರ್ವಾದವಿಲ್ಲದೆ ಈ ಕಾರ್ಯಕ್ರಮ ನಾವು ಶುರು ಮಾಡ್ತಿಲ್ಲ, ಅದಂತೂ ಹೇಳಬಲ್ಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅರ್ಜುನ್ ಸರ್, ಇದು ನಿಮಗೆ ಪ್ರಶ್ನೆ. ಐ ಥಿಂಕ್ ನಿಮ್ಮ ಗರಡಿಯಲ್ಲಿ ತುಂಬ ಸಿಂಗರ್ಸ್ ಅವಕಾಶನ ಕಲ್ಪಿಸ್ಕೊಂಡು ಇವಾಗ ಸ್ಟಾರ್ಸ್ ಆಗಿದ್ದಾರೆ. ಎಕ್ಸಾಂಪಲ್ ಸಂಜೀತ್ ಹೆಗ್ಡೆ ಆಗಿರ್ಬೋದು, ಪೃಥ್ವಿ ಭಟ್ ಅವರಾಗಿರ್ಬೋದು, ಅಫ್ಕೋರ್ಸ್ ಐಶ್ವರ್ಯ ಅವರಾಗಿರ್ಬೋದು. ಸೊ ಅದು ಸರಿಗಮಪ ಅಂತ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ನೀವು ಅವಕಾಶ ಕೊಡ್ತೀರಿ, ಅದನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡು ಇವಾಗ ಸ್ಟಾರ್ಸ್ ಆಗಿ ನಿಂತಿರೋದು. ಥ್ಯಾಂಕ್ ಯು. ಮುಖ್ಯವಾಗಿ ಅವಕಾಶ ನೀಡ್ತಾ ಇದ್ದೀವಿ ಅನ್ನೋದಕ್ಕಿಂತ ದೊಡ್ಡದು ನನಗೇನು ಅನಿಸುತ್ತೆ, ಕನ್ನಡ ಸಿನಿಮಾದ ಸಂಗೀತದ ಏನು ಒಂದು ಆ ಸಂಗೀತದ ವೇದಿಕೆ ಇದೆಯಲ್ಲ, ಅದು ತುಂಬ ರಿಚ್ ಆಗ್ತಾ ಇದೆ. ಏನಕ್ಕೆ ಅಂದರೆ ಈ ಥರದ್ದು ವಾಯ್ಸಸ್ ನಮಗೆ ಸಿಕ್ಕಿದಾಗ, ನೀವು ಹೇಳ್ದಂಗೆ ಐಶ್ವರ್ಯ ರಂಗರಾಜನ್, ಈ ಥರದ್ದು ಒಂದು ಟೋನ್ ನಮಗೆ ಮೊದಲು ಇರಲಿಲ್ಲ. ಸಂಜೀತ್ ಹೆಗಡೆ ಡಿಫ್ರೆಂಟ್ ಆಗಿದ್ದಾರೆ, ಪೃಥ್ವಿ ಭಟ್ ಆಗಲಿ, ಈಗ ಜಸ್ಕರಣ್ ಸಿಂಗ್, ಸುನೀಲ್. ಸೊ ಇವರು ಎಲ್ಲರಿಗೂ ಒಂದು ವೆರೈಟಿ ವಾಯ್ಸಸ್ ಇದೆ. ಈ ವೆರೈಟಿ ವಾಯ್ಸಸ್ ಕನ್ನಡ ಇಂಡಸ್ಟ್ರಿ ಒಳಗಡೆ ಬಂದಾಗ ಇಂಡಸ್ಟ್ರಿಯ ಸಂಗೀತ ಶ್ರೀಮಂತ ಆಗುತ್ತೆ, ಹಾಡುಗಳು ಬೇರೆ ಬೇರೆ ರೀತಿನಲ್ಲಿ ಕೇಳುತ್ತೆ. ಸೊ ಎಲ್ಲ ಸಂಗೀತ ನಿರ್ದೇಶಕರು ಅವಕಾಶ ನೀಡ್ತಾ ಇದ್ದಾರೆ. ಸೊ ಅದು ನಂಗೆ ಭಾಳ ಹೆಮ್ಮೆ ಆಗುತ್ತೆ. ರಾಜೇಶ್ ಸರ್, ಈಗ ವಾಪಸ್ ಬಂದಿದ್ದೀರಿ, ನಿಮ್ಗೆ ಎಷ್ಟು ಖುಷಿ ಇದೆ ಈ ಸರಿಗಮಪ ಸೀಸನ್? ತುಂಬ ಅಂದರೆ ಇದು ನನ್ನ ಮನೆಯೇ ಇದು. ಈಗ ನಾನು ನೀವು ಈ ಅನೌನ್ಸ್ಮೆಂಟ್ಸ್ ಎಲ್ಲ ಆಗ್ತಿರ್ಬೇಕಾದ್ರೆ ನಾನು ಮೆಲ್ಕು ಹಾಕೋತಾ ಇದ್ದೆ. 2006ರಲ್ಲಿ ಗ್ರೀಷ್ಮನ ವಿಷ್ಟಿಯಾಗಿ ಕನ್ನಡ ಕನ್ನಡ ಲಾಂಚ್ ಆಗಿ ಮೊದಲನೇ ಸೀಸನ್ ಇನ್ನು ಶೂಟಿಂಗ್ ಇದೇ ವಾತಾವರಣದಲ್ಲಿ ಆಯಿತು. ಸೊ ಅದೆಲ್ಲ ಐ ವಾಸ್ ಜಸ್ಟ್ ರಿಮೆಂಬರಿಂಗ್ ದೋಸ್. ಖಂಡಿತವಾಗ್ಲೂ ಪ್ರತಿಭೆಗಳನ್ನು ಅವರು ಬೆಳೆಯೋದನ್ನು ನೋಡೋದು ನಮ್ಮೆಲ್ರಿಗೂ ಒಂದು ಸೌಭಾಗ್ಯನೇ, ಫ್ರಮ್ ದ ಸ್ಕ್ರ್ಯಾಚ್. ಸೊ ಹಾಗಾಗಿ ಆ ಖುಷಿ ನನಗೆ ಯಾವತ್ತಿದ್ರೂ ಇರುತ್ತೆ. ವಿಜಯ್ ಸರ್, ಈ ಸರಿಗಮಪ ಅಂತ ಬಂದಾಗ ರೂರಲ್ ಪ್ರತಿಭೆಗಳಿಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಸಿಗುತ್ತೆ, ಅವಕಾಶಗಳು ಸಿಗುತ್ತೆ. ಈ ಬಾರಿ ಆ ಥರದ ಕಂಟೆಸ್ಟ್ಗಳು ಅಥವಾ ಆ ಥರ ಸಿಂಗರ್ಸ್ಗಳ ಸೆಲೆಕ್ಷನ್ ವಿಚಾರದಲ್ಲಿ ಏನು ಹೇಳ್ತೀರಿ ನೀವು? ನಾವು ಆ ರೀತಿ ಓಕೆ ಇವರು ಸಿಟಿಯಿಂದ ಬಂದವರು, ಇವರು ಹಳ್ಳಿಯಿಂದ ಬಂದವರು ಅಂತ ನಾವು ಯಾವುದೇ ಒಂದು ಡಿವಿಷನ್ ಮಾಡೋದಿಲ್ಲ. ಬಟ್ ಆರ್ಗ್ಯಾನಿಕ್ಕಾಗಿ ಏನಾಗತ್ತೆ ಅಂದರೆ, ಈ ಹಳ್ಳಿಯಿಂದ ಬಂದವರು ಅವ್ರದ್ದೇ ಒಂದು ಮುಗ್ಧತೆ ಇರುತ್ತೆ, ಅದು ಭಾಳ ಒಂದು ಜನರಿಗೆ ಭಾಳ ರಂಜಿಸುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಸಿಟಿಯಿಂದ ಬಂದ ಕಲಾವಿದರಿಗೆ ನಾವು ಯಾವುದೇ ರೀತಿ ಕಮ್ಮಿ ಪ್ರಾಮಿನೆನ್ಸ್ ಕೊಡೋದಿಲ್ಲ. ಅವ್ರಿಗೂ ಎಲ್ಲ ರೀತಿಯಾದಂತಹ ಇದು ಒಂದು ವೇದಿಕೆ ಅಂದರೆ ಏನಂದರೆ ಸರ್, ಇದು ಟ್ರಾನ್ಸ್ಪರೆಂಟ್ ವೇದಿಕೆ, ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇರೋದಿಲ್ಲ. ಬಟ್ ನೀವು ಆ ರೀತಿ ಲೆಕ್ಕ ಹಾಕಕ್ಕೆ ಹೋದರೆ ನಾವು ಒಂದು ಹನುಮಂತನ್ನು ನೋಡಿದ್ವಿ ಈ ವೇದಿಕೆಯಲ್ಲಿ, ಒಂದು ಸಂಜೀತ್ ಹೆಗ್ಡೆನೂ ನೋಡಿದ್ವಿ, ಒಂದು ಚೆನ್ನಪ್ಪನ್ನು ನೋಡಿದ್ವಿ, ಒಂದು ಐಶ್ವರ್ಯ ರಂಗರಾಜನೂ ನೋಡಿದ್ದೀವಿ. ಸೊ ಈ ರೀತಿ ನಮ್ಮ ಸುನೀಲನ್ನು ನೋಡಿದ್ದೀವಿ, ಒಂದು ಪೃಥ್ವಿ ಭಟ್ಟನ್ನು ನೋಡಿದ್ದೀವಿ. ಇಟ್ಸ್ ಅ ಗ್ರೇಟ್ ಜರ್ನಿ. ಅಂದರೆ ಇದರಲ್ಲಿ ಎಲ್ಲ ರೀತಿಯಾದಂಥ ಕಲಾವಿದರು ಬರ್ತಾರೆ. ನನಗೆ ವೈಯಕ್ತಿಕವಾಗಿ ಯಾವ ಒಂದು ಬ್ಯಾಕ್ಗ್ರೌಂಡು ಇಲ್ಲದೆ ಬಂದು ಏನಾದ್ರು ಸಾಧನೆ ಮಾಡಿದಾಗ ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗುತ್ತೆ ಅಂಥ ಪ್ರತಿಭೆಗಳನ್ನು ನೋಡಲಿಕ್ಕೆ. ಯಾಕೆಂದರೆ ಎಲ್ಲ ಫೆಸಿಲಿಟೀಸ್ ಇದ್ದು ತಾವೇನಾದ್ರು ಸಾಧನೆ ಮಾಡಿದ್ರು ಅದು ಸಾಧನೆಯೇ, ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಆದರೆ ಯಾವ ಒಂದು ಸಪೋರ್ಟ್ ಸಿಸ್ಟಮು ಇಲ್ಲದೆ ತಾವು ಬಂದು ಏನೋ ಒಂದು ಪ್ರಯತ್ನ ಮಾಡಿ ಗೆಲ್ಲಬೇಕಾದ್ರೆ ಅದನ್ನೊಂದು ತನ್ನದೇ ಆದಂತಹ ಒಂದು ವಿಶೇಷತೆ ಇರುತ್ತೆ. ಸರಿಗಮಪ ವೇದಿಕೆ ಆ ರೀತಿ ಆ ನಿಟ್ಟಿನಲ್ಲಿ ನೋಡಿದಾಗ ಎಲ್ರಿಗೂ ಸರಿಸಮಾನವಾದಂತಹ ವೇದಿಕೆಯನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮ. ಆ್ಯಂಡ್ ಸರ್, ಟು ಆ್ಯಡ್ ಟು ದ್ಯಾಟ್ ನಾವು ಆವಾಗಲೇ ಹೇಳ್ದಂಗೆ ಜಡ್ಜಸ್ಗೆ ಯಾರು ಬರ್ತಾರೆ ಅಂತಲೂ ಗೊತ್ತಿರಲ್ಲ ಸರ್. ಲಿಟ್ರಲಿ ಅವ್ರು ಬ್ಲೈಂಡ್ ಫೋಲ್ಡ್ ಆಗಿರ್ತಾರೆ. ನಾವು ಹೆಸರು ಹೇಳೋದಿಲ್ಲ, ನಾವು ಬರೀ ಕಂಟೆಸ್ಟೆಂಟ್ ನಂಬರ್ 3, ಕಂಟೆಸ್ಟೆಂಟ್ ನಂಬರ್ 4 ಅಂತ ಹೇಳ್ತೀವಿ. ಅವರ ಧ್ವನಿ, ಅವರ ಹಾಡುಗಾರಿಕೆ ನೋಡಿ
ಅವ್ರ ಹುಡುಗ ಹುಡುಗಿ ಸಿಟಿಯಿಂದ ಬಂದ್ರು ಹಳ್ಳಿಯಿಂದ ಬಂದ್ರು ಏನೂ ಗೊತ್ತಿರೋದಿಲ್ಲ. ಸೊ ದಟ್ಸ್ ಒನ್ ಸರ್ಪ್ರೈಸ್ ಸರ್, ಅದು ಮೆಗಾ ಆಡಿಷನಲ್ಲಿ. ಜಸ್ಟ್ ಟು ಆ್ಯಡ್ ಟು ದ್ಯಾಟ್ ಸರ್. ಜಗದೀಶ್ ಸರ್. ಮೇಗಾ ಆಡಿಷನ್ನಲ್ಲಿ ಈಗ 40 ಜನ ಅಂತ ಹೇಳಿದ್ದೀರಿ, 40 ಮೆಂಬರ್ಸ್ ಅಂತ ಹೇಳಿದ್ದೀರಿ ಮೆಗಾ ಆಡಿಷನ್ ಇದರಲ್ಲಿ. ಸೊ ಎಷ್ಟು ಜನ ಫೈನಲ್ ಮಾಡ್ತೀರಿ? ಸೊ ಯಾವ ರೀತಿ ಇರುತ್ತೆ ಆ ಪ್ರೋಸೆಸ್ ಅಲ್ಲ ಅಂತ ಒಂಚೂರು 40 ಮೆಂಬರ್ಸಲ್ಲಿ ಎಷ್ಟು ಜನ ಫೈನಲ್ ಆಗ್ತಾರೆ? ನೀವು ಕೇಳ್ತಾರ ಫೈನಲ್ಸ್ ಅಂದರೆ ಈ ಆಡಿಷನಲ್ಲಿ 40 ಜನ ಇದ್ದಾರೆ. ಟೋಟಲ್ ಓವರ್ ಆಲ್ ಎಷ್ಟು ಜನ? 20, 18? ಆಡಿಷನಲ್ಲಿ ಏನಾಗುತ್ತೆ ಸರ್, ಒಂದು ನಂಬರ್ ಇಟ್ಟಿರ್ತೀವಿ, ಬಟ್ ಸುಮಾರು ಸತಿ ಆ ನಂಬರ್ಗೆ ನಾವು ಸ್ಟಿಕ್ ಆನ್ ಆಗಿಲ್ಲ. ಒಂದು 5 ಜನ ಜಾಸ್ತಿನೇ ಸೆಲೆಕ್ಟ್ ಮಾಡಿದ್ದೀವಿ. ಅದು ಒಂದೊಂದು ಸತಿ 15, 18 ಅಂದ್ಕೊತೀವಿ, ಬಟ್ 20, 23 ಎಲ್ಲ ಆಗಿದೆ. ಟ್ಯಾಲೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಟ್ ಕೆಲವು ಸತಿ ಹೊರ ರಾಜ್ಯದಿಂದ ಜಸ್ಕರಣ್ ಬಂದಾಗೆ, ಸೊ ಈಗ ಹೊರದೇಶ ಆ ಥರದ್ದು ಯಾರಾದ್ರೂ ಬಂದಿದ್ದಾರಾ? ಅದು ಇನ್ನೂ ನಮಗೆ ಅವ್ರಿಗೆ ಯಾರು ಬಂದಿದ್ದಾರೆ ಅಂತಲೇ ಗೊತ್ತಿಲ್ಲ ಸರ್. ಅವ್ರಿಗೆ ಯಾರಿಗೂ ನಮಗೂ ಗೊತ್ತಿಲ್ಲ. ಸರ್, ಇವಾಗ ಜಡ್ಜಸ್ಗಳಿಗೆ ಹೇಗಾಗಿದೆ ಅಂತ ಹೇಳಿದ್ರೆ, ನಿಮ್ಮನ್ನೆಲ್ಲರೂ ಕೂಡ ನಾವು ಅರ್ಜುನ್ ಜನೇಶ್ ಅವರು ಕೇಳ್ತಾ ಇದೆ, ನಿಮ್ಮನ್ನೆಲ್ಲರೂ ಕೂಡ ಜನರು ನಮ್ಮ ಮನೆಯ ಮಕ್ಕಳು ಅನ್ನೋ ಥರ ಪ್ರೀತಿ ಕೊಡ್ತಾರೆ ಈ ಕಾರ್ಯಕ್ರಮದ ಮೂಲಕ. ಇಷ್ಟು ವರ್ಷಗಳಿಂದಲೂ ನೀವು ಕೂಡ ಈ ಜಡ್ಜ್ ಆಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀರಾ. ಆ ಖುಷಿಯನ್ನು ನೀವು ಮೂವರು ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ. ಯಾಕಂತೇಳಿದ್ರೆ ಈ ಹಿಂದೆಲ್ಲ ಯಾರು ಹಾಡ್ತಾರೋ ಆಡ್ತಾರೆ, ಹಿಂದೆ ಆಡ್ತಾರೆ ಅಂತಿತ್ತು. ಬಟ್ ಇವಾಗ ಹಂಗಲ್ಲ, ಇವ್ರು ಸಿನಿಮಾ ಇವರೇ ಆಡ್ತಾರೆ ಅನ್ನೋ ರೀತಿ ಎಲ್ಲರೂ ಗೊತ್ತಾಗ್ಬಿಟ್ಟಿದೆ. ಅದು ಈ ಕಾರ್ಯಕ್ರಮಗಳ ಮೂಲಕ ಜನರ ಪ್ರೀತಿಯ ಬಗ್ಗೆ ಯಾವ ರೀತಿ ಅದನ್ನು ಹೇಳ್ತೀರಾ? ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ಇದು ಸುಮ್ಮನೆ ಒಂದು ಪತ್ರಕರ್ತರ ನಡುವೆ ಇದ್ದೀನಿ ಅಂತ ಹೇಳ್ತಿಲ್ಲ. ಶ್ರೀಯುತ SP ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ ಮಾತಿದು. ಅವ್ರು ಹೇಳಿದ್ರು, ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ. ಸೊ ಕರ್ನಾಟಕದಲ್ಲಿ ಗಾಯಕರಿಗೆ, ಕಲಾವಿದರಿಗೆ ಸಿಗುವಂತಹ ಪ್ರೀತಿ ಏನಿದೆ ಅದು ಬಹುಶಃ ಬೇರೆ ಎಲ್ಲೂ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೊಂದು ದೊಡ್ಡ ಆಸ್ತಿ. ಅದನ್ನು ಜನರು ಎಷ್ಟು ನಮಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೋ ಅದನ್ನಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಕಾಪಾಡ್ಕೋತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಕಾರ್ಯಕ್ರಮದ ಮೂಲಕ ನಾವು ಪ್ರಾಮಾಣಿಕವಾಗಿ ಏನು ಕೊಡ್ತಾ ಇದ್ದೀವಿ ಅವ್ರಿಗೆ, ಅದೇ ನಾವು ಅವ್ರಿಗೆ ತೋರಿಸುವ ಪ್ರೀತಿ. ಯಾಕೆಂದರೆ ಅವರು ಮನೇಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾರೆ, ಇದಕ್ಕಷ್ಟು ಒಂದು ಆಶೀರ್ವಾದವನ್ನು ನೀಡ್ತಾರೆ. ನಾವು ಇಲ್ಲಿ ಕೂತು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ನಾವು ಅವ್ರ ಪ್ರೀತಿಯನ್ನು ಕಾಪಾಡಿಕೊಂಡಂಗೆ. ಅದನ್ನು ನಾವು ತಪ್ಪದೇ ಮಾಡ್ತಾ ಇದ್ದೀವಿ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಮತ್ತೊಮ್ಮೆ ಕರ್ನಾಟಕದ ಸಮಸ್ತ ಸಂಗೀತ ರಸಿಕರಿಗೆ ಮತ್ತು ಸಂಗೀತಗಾರನ ವಿಶೇಷವಾಗಿ ಪ್ರೋತ್ಸಾಹ ನೀಡುವಂತಹ ಸಮಸ್ತ ಜನತೆಗೆ ನಾನು ಎಲ್ಲರ ಪರವಾಗಿ, ನಮ್ಮೂರು ಜನ ಅಷ್ಟೇ ಅಲ್ಲ, ಎಲ್ಲ ಮ್ಯೂಸಿಷಿಯನ್ಸು, ಎಲ್ಲ ಗಾಯಕಿಯರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಯ್ ಸರ್, ನ್ಯೂಸ್ ಅಂಡ್ ಕರ್ನಾಟಕದಿಂದ ಮಂಜುಗೌಡ. ಅಂದರೆ ನಾನು ಜಡ್ಜಸ್ಸಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸೀಸನ್ನಿಂದ ಡಿಜಿಟಲ್ ಮೀಡಿಯಾದಲ್ಲಿ ಒಂದಷ್ಟು ಲೈಕ್ ಮಾಡಿ, ಜಡ್ಜ್ ಮಾಡಿ ಅಂತ ಒಂದು ಕ್ಯಾಂಪೇನ್ ಇದೆ. ಅಲ್ಲಿ ಒಂದಷ್ಟು ಜನ, ಅಂದರೆ ಆಡಿಯನ್ಸ್ ಆಲ್ರೆಡಿ ಜಡ್ಜ್ ಮಾಡಿ, ಲೈಕ್ ಮಾಡಿ ಕಳಿಸಿರುವಂತಹ ಒಂದಷ್ಟು ಜನ ಸ್ಪರ್ಧಿಗಳನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡೋದು ಎಷ್ಟು ಟಫ್ ಅಂತ ನಿಮಗೆ ಸರ್? ಏನು ಟಫ್ ಇಲ್ಲ, ಚೆನ್ನಾಗಿ ಆಡಿದ್ರೆ ಇರ್ತಾರೆ ಅಷ್ಟೇ ಸಮಾಚಾರ. ಇಟ್ ಇಸ್ ಲೈಕ್ ದರ್ ಇಸ್ ನಥಿಂಗ್. ಯಾಕೆಂದರೆ ನಾವು ನೋಡೋದೇ ಕ್ವಾಲಿಟಿ ಆಸ್ ವಿ ಸೆಟ್, ಬಿಕಾಸ್ ವಿ ಕೆನಾಟ್ ಚೀಟ್ ಮ್ಯೂಸಿಕ್ ಆಸ್ ಸಚ್ ಅಲ್ವಾ. ಸೊ ಹಾಗಾಗಿ ಅಫ್ಕೋರ್ಸ್ ಜನತೆಗೆ ಅಂತ ಬಂದಾಗ ನನಗನ್ಸುತ್ತೆ ದಿ ಎಂಡ್ ಲಿಸನರ್ಸ್ ಆರ್ ದಿ ಆಡಿಯನ್ಸಸ್. ಈಗ ನಾವು ಯಾವುದೋ ಒಂದು ಪಾಂಡಿತ್ಯವನ್ನು, ಯಾವುದೋ ಒಂದು ರಾಗ ನಾವು ಅದನ್ನು ಮಾಸ್ಟರ್ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಅದು ಮುಟ್ಟತ್ತಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಹಲವಾರು ಸಲ ಅವ್ರದ್ದೇ ಒಂದು ಫಾರ್ಮ್ಯಾಟ್ ಇರುತ್ತೆ, ವೈ ಅ ಸಾಂಗ್ ರಿಜಿಸ್ಟರ್ಸ್ ಇನ್ ದೇರ್ ಮೈಂಡ್ ಅಂತ. ಸೊ ಬಹುಶಃ ನನಗನ್ಸುತ್ತೆ ಈ ಸ್ಪರ್ಧಿಗಳು ಹೂವರ್ ಹ್ಯಾವ್ ಆಡಿಷನ್ ಆ್ಯಂಡ್ ದೆನ್ ದಟ್ ಹ್ಯಾಸ್ ಬೀನ್ ಪೋಸ್ಟೆಡ್ ಅಲ್ವಾ, ನನಗನ್ಸುತ್ತೆ ಆ ಎಲಿಮೆಂಟ್ ಹ್ಯಾಸ್ ಬೀನ್ ಎಕ್ಸ್ಪ್ಲೋರ್ಡ್ ಅಂತ ಅನಿಸುತ್ತೆ ನನಗೆ. ಹೌ ಅ ಸಾಂಗ್ ಹ್ಯಾಸ್ ರೀಚ್ಡ್ ಇನ್ ಟರ್ಮ್ಸ್ ಆಫ್ ದೇರ್ ಓವರ್ ಆಲ್ ಅಪೀಲ್. ಸೊ ಹ್ಯಾವಿಂಗ್ ಸೆಡ್ ದಟ್ ನಮ್ಗೆ ಏನಾಗುತ್ತೆ, ಮತ್ತೊಮ್ಮೆ ಅವ್ರು ಇಲ್ಲಿ ಬಂದಾಗ ನಮಗೆ ವಿ ಗೆಟ್ ಇನ್ ಟು ದ ಡೀಟೇಲಿಂಗ್. ಯಾಕೆಂದರೆ ನಮಗಿಲ್ಲಿ ಆ್ಯಸ್ ವಿ ಸೆಡ್ ಇಟ್ ಇಸ್ ಅಬೌಟ್ ಕ್ವಾಲಿಟಿ ಟೆಸ್ಟಿಂಗ್, ವೆದರ್ ಇಟ್ ಇಸ್ ದೇರ್ ವಾಯ್ಸ್ ಕಲ್ಚರ್ ಆಗಿರ್ಬೋದು, ಪ್ರಿಪೇರ್ಡ್ನೆಸ್ ಆಗಿರ್ಬೋದು, ಅಥವಾ ಮಾಡ್ಯುಲೇಷನ್ಸ್ ಆಗಿರ್ಬೋದು, ಇನ್ನೊಂದಿರ್ಬೋದು. ಸೊ ಹಾಗಾಗಿ ಡೆಫಿನೆಟ್ಲಿ ಎಲ್ಲ ಅಂದರೆ ಜನತೆಗೆ ನಮ್ಮ ಚಿರಸಾಷ್ಟಾಂಗ ನಮಸ್ಕಾರಗಳು ಆ ನಿಟ್ಟಿನಲ್ಲಿ. ಯಾಕೆಂದರೆ ಜನತಾ ಜನಾರ್ದನ ಅಂತ ಹೇಳೋದು ಅದಕ್ಕೋಸ್ಕರನೇ. ಸೊ ಅದು ಒಂದು ಹೊಸ ಆ್ಯಂಗಲ್ ವಿ ಹ್ಯಾವ್ ಎಕ್ಸ್ಪ್ಲೋರ್ಡ್. ಬಟ್ ಮತ್ತೆ ಇಲ್ಲಿ ಬಂದಾಗ ಅದೇ ಪ್ಯಾರಾಮೀಟರ್ಸ್ ಇತ್ತು, ಅದನ್ನು ಅವ್ರು ಗೆದ್ದು ಇಲ್ಲಿ ಹೋದಾಗ ನಮ್ಗೆ ಎಷ್ಟು ಖುಷಿ. ಆ್ಯಂಡ್ ಆಲ್ಸೋ ಈ ಬಾರಿ ಈ ಸೀಸನ್ನ ಒಂದು ಸ್ಪೆಷಾಲಿಟಿ, 6ರಿಂದ 60 ವಯಸ್ಸಿನವರೆಗಿನ ಟ್ಯಾಲೆಂಟೆಡ್ ಸಿಂಗರ್ಸ್ನ ನಾವು ಅವಕಾಶ ಕೊಟ್ಟಿದೆ ಈ ವೇದಿಕೆ.
ಸೊ ಯಾಕಂದರೆ ಟ್ಯಾಲೆಂಟ್ಗೆ ಯಾವುದೇ ರೀತಿಯ ವಯಸ್ಸಿನ ಅಡೆತಡೆಗಳು ಇರಬಾರ್ದು. ಸೊ 6 60 ಯಾರೇ ಟ್ಯಾಲೆಂಟೆಡ್ ಸಿಂಗರ್ಸ್ ಇದ್ದಲ್ಲಿ ಕೂಡ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದರೆ. ಈ ನಿಟ್ಟಿನಲ್ಲೇ ನಾವು 6 to 60 ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನರಿಗೆ ಒಂದು ಸಣ್ಣ ಜವಾಬ್ದಾರಿ, ನೀವು ಆಯ್ಕೆ ಮಾಡಿ ಅಂತ ಹೇಳಿ ಕೊಡುವಂಥ ಒಂದು ಅವಕಾಶವನ್ನು ಈ ರೀತಿ ಕಲ್ಪಿಸ್ಕೊಟ್ವಿ ನಾವು. ಸೊ ಅನುಶ್ರೀ, ಐ ಥಿಂಕ್ ಅನುಶ್ರೀಗೇನೆ ಇಷ್ಟು ವರ್ಷ ಅಂದರೆ ಈ ಜಡ್ಜಸ್ಸು ಮತ್ತು ಮಹಾಗುರುಗಳು ಇಡೀ ತಂಡವನ್ನ ಜೊತೆ ಕೆಲಸ ಮಾಡಿದೆಯಲ್ಲ, ಹೌದು ಸರ್. ಅದು ಎಷ್ಟು ಕಂಫರ್ಟಬಲ್ ಝೋನು ಅಥವಾ ಎಷ್ಟು ಜವಾಬ್ದಾರಿ ಅನ್ಸುತ್ತೆ ನಿಮಗೆ? ಟು ಬಿ ಆನೆಸ್ಟ್ ಸರ್, ಸ್ಟಾರ್ಟಿಂಗಲ್ಲಿ ಅದೊಂದು ದೊಡ್ಡ ಜವಾಬ್ದಾರಿ ಇತ್ತು. ಬಟ್ ಆ ಜವಾಬ್ದಾರಿನ ಕೂಡ ಅಷ್ಟು ಕಂಫರ್ಟೇಬಲ್ ಝೋನಲ್ಲಿ ಕರ್ಕೊಂಬಂದಿದೆ ನಮ್ಮ 3 ಜನ ಜಡ್ಜಸ್. ಇವತ್ತು ಅವ್ರು 3 ಜನ ಮ್ಯೂಸಿಕ್ ಇಂಡಸ್ಟ್ರಿಲಿ ಎಷ್ಟು ದೊಡ್ಡ ಲೆಜೆಂಡ್ಸ್ ಆ ಸೋಫಾದಲ್ಲಿ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ ಅಂದರೆ ಅದು ನನಗೆ ಅವ್ರು ಕೊಟ್ಟಿರುವಂಥ ಒಂದು ಕಂಫರ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಟು ಆಲ್ 3 ಜಡ್ಜಸ್. ನಿಜವಾಗ್ಲೂ ದೇ ಆರ್ ಮೋರ್ ಲೈಕ್ ಅ ಫ್ಯಾಮಿಲಿ ಸರ್. ಸೊ ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು. ಆ ಹುಡುಗಿ ಮೈಕ್ ಆನ್ ಮಾಡಿ ಅವ್ರಿಗೆ ಪ್ರಶ್ನೆ ಕೇಳ್ಕೊಂಡು ನೀವೇ ಕೇಳ್ತೀರಾ ಪಾಪ. ಆಮೇಲೆ ಈ ಸಲದ ಸರಿಗಮಪದಲ್ಲಿ ಯಾವುದಾದ್ರೂ ಸ್ಪೆಷಲ್ ಥೀಮ್ ಇದೆಯಾ? ಯಾಕೆಂದರೆ ಪ್ರತಿ ಬಾರಿ ಒಂದೊಂದು ವಾರಕ್ಕೆ ಒಂದೊಂದು ಥೀಮ್ ಇರ್ತಾ ಇತ್ತು, ಅಂದರೆ ಫೋಕ್ ರೌಂಡು, ರೆಟ್ರೋ ರೌಂಡು ಆ ಥರ. ಸೊ ಈ ಸಲ ಸ್ಪೆಷಲ್ ಆಗಿ ಯಾವುದಾದ್ರೂ ಒಂದು ಥೀಮ್ನ ಇಟ್ಕೊಂಡು ಸರಿಗಮಪ ನಡೆಸ್ತಾ ಇದ್ದೀರಾ ಹೇಗೆ? ನನ್ನ ಪ್ರಕಾರ ರೆಗ್ಯುಲರ್ ಆಗಿರೋದೇ ಸ್ಪೆಷಲ್ಲು. ನಾವೇನು ರೆಗ್ಯುಲರ್ ಆಗಿ ಮಾಡ್ಕೊಂಬಂದಿದ್ದೀವಿ, ನೀವು ಹೇಳಿದ್ದ ಅಷ್ಟೊಂದು ರೌಂಡ್ಸ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಲೇಬೇಕು. ಅವರು ಆವಾಗಲೇ ಹೇಳಿದಾಗ ಈಗ ವಿಲೇಜಿಂದ ಒಂದು ಟ್ಯಾಲೆಂಟ್ ಬಂದಿರ್ಬೋದು ಅಥವಾ ಎಲ್ಲ. ಸೊ ಆ ಥರದ ಸುತ್ತುಗಳು ಖಂಡಿತ ಇದ್ದೇ ಇರುತ್ತೆ, ಅದನ್ನು ತಪ್ಪಿಸೋಕ್ಕೆ ಆಗಲ್ಲ. ಅದ್ರ ಜೊತೆಗೆ ಬಹುಶಃ ಇನ್ನಷ್ಟು ಏನಾದ್ರು ಎಕ್ಸ್ಪೆರಿಮೆಂಟೇಷನ್, ಆಸ್ ವಿಜಯ್ ಹೇಳಿದ ಹಾಗೆ ಬೇರೆ ಏನಾದರೂ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ ಅದೂ ಸಾಕಷ್ಟು ಪ್ರಯತ್ನಗಳು ಈ ಬಾರಿನೂ ಆಯಿತು. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಪ್ರೇಕ್ಷಕರು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮಗೇನಾದರೂ ಒಂದು ಹೊಸ ರೀತಿಯಲ್ಲಿ ಇದನ್ನು ನೋಡಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ನಮ್ಮೊಂದಿಗೆ ಅದನ್ನು ಶೇರ್ ಮಾಡಿ. ವಿ ವಿಲ್ ಡೆಫಿನೆಟ್ಲಿ ಟ್ರೈ ಆ್ಯಂಡ್ ಟು ಬ್ರಿಂಗ್ ಇನ್ ನ್ಯೂ ಇದು. ಬಟ್ ಖಂಡಿತವಾಗಿ ಥೀಮ್ಸ್ ಅಂದರೆ ಆ ರೆಗ್ಯುಲರ್ ಆ ಫೋಕ್ ರೌಂಡ್ ಇರಲಿ ಅಥವಾ ಒಂದು ಶಾಸ್ತ್ರೀಯ ಸಂಗೀತದ ರೌಂಡ್ ಇರಲಿ, ಹಂಸಲೇಖ ಸರ್ ಸ್ಪೆಷಲ್ ಇರಲಿ, ಈ ರೀತಿ ವಿಭಿನ್ನವಾದಂತಹ ಶೈಲಿಯಲ್ಲಿ ರೌಂಡ್ಸ್ ಮಾಡ್ತೀವಿ. ಯಾಕಂದರೆ ಅದು ಒಂದು ಥೀಮು, ಇನ್ನೊಂದು ಆ ಸಿಂಗರ್ಸ್ ಏನೇನನ್ನೆಲ್ಲ ಹಾಡಬಲ್ಲರು ಅನ್ನೋ ಒಂದು ವಿಷಯ, ಅವರ ಕ್ಷಮತೆಯನ್ನು ಕೂಡ ನೋಡುವಂತಹ ಒಂದು ಮಾರ್ಗವಾಗಿರುತ್ತೆ. ಬಟ್ ಹೊಸ ಪ್ರಯೋಗಗಳು ಈ ಬಾರಿ ಖಂಡಿತವಾಗಿಯೂ ತಮಗೆ ನೋಡಲಿಕ್ಕೆ ಸಿಗುತ್ತೆ. ಹೊಸ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಅಥವಾ ನ್ಯಾಷನಲ್ ಲೆವೆಲ್ ಮ್ಯೂಸಿಷಿಯನ್ಸು ಇವರೆಲ್ಲರನ್ನು ಕರ್ಕೊಂಬರ್ಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಆ ಪ್ರಯೋಗಗಳು ಖಂಡಿತವಾಗಿ ನಡೆಯುತ್ತೆ ಅಂತ ನಾನು ಭರವಸೆ ಇಟ್ಟಿದ್ದೇನೆ ಸರ್. ಆ ಹೊಸ ಪ್ರಯೋಗಗಳು ಅದೇ ನಾನು ಹೇಳ್ದಲ್ಲ, ಡಿಫ್ರೆಂಟ್ ಮ್ಯೂಸಿಷಿಯನ್ಸ್ ಭಾರತದ ಮೂಲೆಗಳಲ್ಲಿ ಅನೇಕ ಒಂದು ರಾಷ್ಟ್ರಮಟ್ಟದ ಹೆಸರನ್ನು ಪಡೆದಿರುವಂತಹ ಕಲಾವಿದರಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಟ್ಯಾಲೆಂಟ್ ಜೊತೆ ಒಂದು ಫ್ಯೂಷನ್ ಮಾಡುವಂತಹ ಒಂದು ಪ್ರಯೋಗವನ್ನು ಮಾಡುವ ಸಾಧ್ಯತೆಗಳಿವೆ. ಮತ್ತು ಬೇರೆ ಅನೇಕ ಗಾಯಕಿಯರನ್ನ ಇಲ್ಲಿ ಕರ್ಕೊಂಡ್ಬಂದು ಅವರೊಂದಿಗೆ ವರ್ಕ್ಶಾಪ್ ಮಾಡುವಂಥ ಒಂದು ಪ್ರಯೋಗವನ್ನು ಕೂಡ ನಾವು ಮಾಡಬಹುದು. ಖಂಡಿತವಾಗಿಯೂ ಹೊಸದು ಏನೋ ಒಂದು ಇದ್ದೇ ಇರುತ್ತೆ ಈ ಬಾರಿ, ಏಕೆಂದರೆ ಅದೇ ನಮ್ಮ ಎಲ್ಲ ಮೀಟಿಂಗ್ಸಲ್ಲಿ ನಾವು ಮಾಡುವಂತಹ ಒಂದು ಪ್ರಯತ್ನ. ಸರ್, ಒಂದು ಕ್ಯೂರಿಯಾಸಿಟಿ, ಫಾರ್ ಎಕ್ಸಾಂಪಲ್ ಫೈನಲಲ್ಲಿ ವಿನ್ನರ್ನ ಅನೌನ್ಸ್ ಮಾಡಬೇಕಾದ್ರೆ 3 ಜನ ಜಡ್ಜಸ್ಗೆ ಒಬ್ಬರಿಗೆ ಎ, ಒಬ್ಬರಿಗೆ ಬಿ, ಒಬ್ಬರಿಗೆ ಸಿ ಇಷ್ಟ ಆಗ್ತಾರೆ ಅಂತ ಅನ್ಕೊಳ್ಳೋಣ. ನೀವು 3 ಜನ ಹೆಂಗೆ ಡಿಸೈಡ್ ಮಾಡ್ತೀರಾ ಯಾರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ಬೋದು ಅಂತ? 3 ಜನದ ಆಪ್ಷನ್ ಬೇರೆ ಬೇರೆ ಆಗಿರುತ್ತೆ ಅಂತ ಅಂದ್ಕೊಂಡಾಗ ಹೆಂಗೆ ನೀವು 3 ಜನ ಸೇರಿ ಒಂದು ವ್ಯಕ್ತಿ ಹೆಸರನ್ನು ಆಯ್ಕೆ ಮಾಡ್ತೀರಾ? ಆ ಥರ ಎಲ್ಲ ಇಲ್ಲವೇ ಇಲ್ಲ ಸರ್. ಎ ಅಂದರೆ ಏನೇ, ಬಿ ಅಂದರೆ ಬಿನೇ ಸರ್. ಅದು ಇಟ್ಸ್ ಅ ವೆರಿ ನೈಸ್ ಕ್ವೆಶ್ಚನ್, ಬಟ್ ದಟ್ ಇಸ್ ಹೌ ವಿ ಡಿಸೈಡ್ ಆ್ಯಕ್ಚುಲಿ. ಬಟ್ ನನಗೆ ಐ ಹ್ಯಾವ್ ಅಬ್ಸರ್ವ್ ಸರ್, ವಿ ಹ್ಯಾವ್ ನೆವರ್ ಹ್ಯಾಡ್ ಸಚ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಫೈನಲ್. ಅದು ಕಾಮನ್ ಆಗಿ ಎಲ್ರಿಗೂ ಒಂದೇ ಇಷ್ಟ ಆಗಿರ್ತೀವಿ ಸರ್, ಅದು ಚೇಂಜ್ ಆಗಿಲ್ಲ. ಅನ್ಬಯಸ್ಡ್ ಆಗಿ ಹೇಳಬೇಕು ಅಂದರೆ ಈ ಇನಿಷಿಯಲ್ ಪ್ರೋಸೆಸ್ಸಲ್ಲಿ ಇರ್ಬೋದೇನೋ ಆ್ಯಕ್ಚುಲಿ, ಸ್ವಲ್ಪ ಹಾಗೆ ಹೀಗೆ ಬೇಸ್ಡ್ ಆನ್ ದಿಸ್ ಥಿಂಗ್. ಬಟ್ ಇನ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಈಗ ಎ ಅಂದರೆ 3A ಅಥವಾ 3B ಅಥವಾ 3C. ಇದರಲ್ಲಿ ಏನಂದರೆ 2 ವಿಷಯ ಇದೆ ಸರ್. ನೀವು ಹೇಳಿದಂಗೆ ಒಳ್ಳೆ ಪ್ರಶ್ನೆ ಅದು. ಒಂದು, ನಮ್ಮಲ್ಲಿ ನಮ್ಮ ಮೇಲೆ ನಂಬಿಕೆ. ಇಫ್ ರಾಜೇಶ್ ಸೇಸ್ ಇಲ್ಲ ದಿಸ್ ಇಸ್ ಬೆಟರ್ ಅಂದರೆ ನಮ್ಮಿಬ್ಬರಿಗೂ ಅವ್ರ ಮೇಲಿರೋ ನಂಬಿಕೆ, ಅಥವಾ ನಾನು ಸಾಹೇಬ್ರೆ ಐ ಥಿಂಕ್ ಇದು ಅಂದರೆ ಅವರಿಬ್ಬರು ನನ್ನ ಮೇಲಿರೋ ನಂಬಿಕೆ, ಅದೇ ರೀತಿ ನಮ್ಮಿಬ್ಬರಿಗೆ AJ ಸರ್ ಮೇಲಿರೋ ನಂಬಿಕೆ. ಸೊ ಇಟ್ ಈಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಹೇಳ್ದಂಗೆ ಆ ಕನ್ಫ್ಯೂಷನ್ಗಳೇ ಬಂದಿಲ್ಲ.
ಸೊ ವಿ ಮೇ ಹ್ಯಾವ್ ಡಿಫ್ರೆಂಟ್ ಟೇಸ್ಟ್ ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಸೊ ಹಾಗಾಗಿ ಅದು ಕರೆಕ್ಟಾಗಿ ಬಂದು ನಿಲ್ಲುತ್ತೆ. ಅದು ಆ ರೀತಿ ಸಂದರ್ಭ ಬಂದಿಲ್ಲ, ಬರಬಾರ್ದು ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ವಿಪಿ ಸರ್. ಐ ಥಿಂಕ್ ನೌ ಇಟ್ಸ್ ಟೈಮ್ ಟು ಇನ್ವೈಟ್ ನಮ್ಮ ವಾಹಿನಿಯ ಬಿಸ್ನೆಸ್ ಹೆಡ್ ದೀಪಕ್ ಸರ್ನ. ಸೊ ನಮ್ಮ ಜಿ ಕನ್ನಡ ವಾಹಿನಿಯ ಬಿಸ್ನೆಸ್ ಹೆಡ್ ದೀಪಕ್ ಸರ್. ಸರ್ ಲಾಸ್ಟ್ ಕ್ವಶನ್, ಒಂದು ಫಾಲೋ ಅಪ್ ಕ್ವಶನ್. ಅವ್ರು ಲಾಸ್ಟ್ ಕೇಳಿದ ಪ್ರಶ್ನೆಗೆ ಒಂದು ಫಾಲೋ ಅಪ್ ಪ್ರಶ್ನೆ. ಅಂದರೆ ನೀವು ಅನ್ಬಯಾಸ್ಡ್ ಆಗಿ ಒಂದು ಡಿಸಿಷನ್ ಕೊಟ್ಟಾಗ, ಅಂದರೆ ಆಡಿಯನ್ಸ್ ಪ್ರಕಾರ, ಲೈಕ್ ಅಂದರೆ ಕೆಲವೊಂದು ಸೆಟ್ ಆಫ್ ಆಡಿಯನ್ಸ್ಗೆ ಬೇರೆ ಯಾರೋ ಇಷ್ಟ ಆಗಿರ್ತಾರೆ ಕಂಟೆಸ್ಟೆಂಟ್, ಅಂದರೆ ವಿನ್ನರ್ನ ಹೊರತುಪಡಿಸಿ. ಸೊ ಆವಾಗ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಸ್ ಬರೋದು, ಅಥವಾ ಬೇರೆಯವ್ರು ಯಾರೋ ಗೆಲ್ಲಬೇಕಿತ್ತು ಅಂತ ಒಂದು ಸೆಟ್ ಆಫ್ ಆಡಿಯನ್ಸ್, ಆ ಥರದ್ದೆಲ್ಲ ಸಾಕಷ್ಟು ಆಗ್ತಾ ಇರುತ್ತೆ. ಸೊ ಸರಿಗಮಪ ತಂಡ ಅದನ್ನು ಹೇಗೆ ಡೀಲ್ ಮಾಡುತ್ತೆ ಅಂತ. ಬಿಕಾಸ್ ಇಟ್ ಈಸ್ ನಾಟ್ ಲೈಕ್ ಯಾವಾಗ ವಿನ್ನರ್ ಅಂತ ಅನೌನ್ಸ್ ಮಾಡಿದಾಗ ಎಲ್ಲ ಸೆಟ್ ಆಫ್ ಆಡಿಯನ್ಸ್ ಅವರನ್ನೇ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿಕ್ಕೆ ಆಗಲ್ಲ ಅಲ್ವಾ? ಸೊ ಅದನ್ನು ಹೆಂಗೆ ಡೀಲ್ ಮಾಡ್ತಾರೆ ಸರಿಗಮಪ ತಂಡ ಅಂತ? ಅದು ಕ್ರೈಟೀರಿಯಾ ಸೆಟ್ ಬಿಫೋರ್ ಹ್ಯಾಂಡ್ ಇಟ್ ಸೆಲ್ಫ್. ನಮ್ಮ ಚಾಯ್ಸ್ ಇದಿರುತ್ತೆ, ಅದರ ಜೊತೆಗೆ ಅದಕ್ಕೆ ಎಷ್ಟು ವೆಯ್ಟೇಜ್ ಕೊಡ್ತೀವಿ ಅದರ ಆಧಾರದ ಮೇಲೆ ಈ ವಿನ್ನರ್ ಅನ್ನೋದನ್ನು ಕೂಡ ಆ ಕ್ರೈಟೀರಿಯನ್ ಸೆಟ್ ಆಗಿರುತ್ತೆ. ಸೊ ದ್ಯಾಟ್ ಇಸ್ ಹೌ ಇಟ್ ಗೋಸ್ ಅಂತ. ಸಮ್ಟೈಮ್ಸ್ ಈವನ್ ದೇರ್ ಇಸ್ ಪಾಪ್ಯುಲಾರಿಟಿ, ಅಂದರೆ ಒಬ್ಬರೇ ಸಿಂಗರ್ ಬರ್ತಾರೆ ಅಲ್ಲೂ ಕೂಡ. ಅಂದರೆ ನಾವು ಕೂಡ ಅದನ್ನೇ ಚಾಯ್ಸ್ ಮಾಡಿರ್ತೀವಿ, ಜನಗಳು ಕೂಡ ಅದೇ ಚಾಯ್ಸ್ ಮಾಡಿರ್ತಾರೆ. ಅದರ ಸಾಧ್ಯತೆಗಳು, ಅದರ ಏನೋ ಪ್ರಾಬಬಿಲಿಟೀಸ್ ಹೆಚ್ಚಾಗಿದೆ. ಬಟ್ ಹಾಗಿಲ್ಲದೆ ಇದ್ದಾಗ ಈ ಕ್ರೈಟೀರಿಯಾ ವರ್ಕ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ಸ್ ನಮ್ಮ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದಕ್ಕೆ. ಫಸ್ಟ್ಲಿ ಥ್ಯಾಂಕ್ಸ್ ಟು ಆಲ್ ದ ಜಡ್ಜಸ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ರಾಜೇಶ್ ಸರ್, ಬಿಕಾಸ್ ಆಫ್ಟರ್ 3 years ಈಸ್ ಬ್ಯಾಕ್ ನಮ್ಮ ಒಂದು ಸರಿಗಮ ತಂಡಕ್ಕೆ. ಆ್ಯಂಡ್ ಬ್ಯಾಕ್ ಟು ದ ಜಡ್ಜಸ್ ಪ್ಯಾನಲ್. ನಮ್ಮ ಜಡ್ಜಸ್ ಪ್ಯಾನಲ್ ಯಾವಾಗಲೂ ಒಂದು ಸ್ಟ್ರಾಂಗು, ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಸ್ಟ್ರಾಂಗು ನಮ್ಮ ರಾಜೇಶ್ ಸರು. ಆ್ಯಂಡ್ ಈ ಸೀಸನ್ನು ಪ್ರತಿ ಒಂದು ಸೀಸನ್ ನಮಗೆ ಯಾವಾಗಲೂ ಒಂದು ಹೊಸದು ಮಾಡಬೇಕು ಅನ್ನೋದೊಂದು ಪ್ರಯತ್ನ ಯಾವಾಗಲೂ ಇರುತ್ತೆ. ಅದೇ ಥರ ನಮ್ಮ ಕ್ರಿಯೇಟಿವ್ ಟೀಮು ಈ ಸೀಸನ್ನು ಕೂಡ 21st ಸೀಸನ್ ಆಗಿರುವಾಗ ತುಂಬ ಸ್ಪೆಷಲ್ ಮಾಡಬೇಕು ಅನ್ನೋದೇ ನಮ್ಮ ಪ್ರೋಮೋಯಿಂದನೇ ಶುರು ಮಾಡಿರೋದು. ಜಡ್ಜಸ್ನ ಬಂದು ವಾಟ್ ಎವರ್ ದಟ್ ಹಿಮಾಲಯ ಬೆಟ್ಟ ಹಚ್ಚಿಸೋದು ಅಥವಾ ಫ್ಲೈಟಿಂದ ಬೀಳಿಸೋದು, ಇಂಥದ್ದೊಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡುವಾಗ ಎಲ್ರಿಗೂ ಒಂದು ಕ್ವಶನ್ ಇತ್ತು, ಹೆಂಗೆ ಸಾಂಗ್ಸ್ಗೆ ಸಂಬಂಧ ಅನ್ನೋದು. ಬಟ್ ಇದನ್ನು ಥೀಮೇ ಅಡ್ವೆಂಚರಸ್ ಥ್ರಿಲ್ಲರ್ ಒಂದು ಥೀಮನ್ನ ಇಟ್ಕೊಂಡು ಎಲ್ಲೂ ಮಜಾ ಸಿಗಲಿಲ್ಲ, ಬನ್ನಿ ಸಾಂಗ್ಸಲ್ಲೇ ಮಜಾ ಸಿಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಹೋಗಿರೋದು. ಅದನ್ನು ಕೂಡ ಒಂದು ಹೊಸ ಥರದ ಮಾಡೋದಕ್ಕೆ ಜಡ್ಜಸ್ ಸಪೋರ್ಟಿಂದನೇ ಮಾಡೋಕ್ಕಾಗಿತ್ತು ನಮ್ಮಿಂದ. ನೆಕ್ಸ್ಟು ನೋಡುವಾಗ ಎಲ್ಲರೂ ಹೇಳಿರೋದು ಅದೇ, ಲೈಕ್ ಇನ್ಸ್ಟಾಗ್ರಾಮಿಂದ ನಮ್ಮ ಜಡ್ಜಸ್ ಲೈಕ್ ಕಂಟೆಸ್ಟೆಂಟ್ಸ್ನ ಆಯ್ಕೆ ಮಾಡೋದನ್ನ ಒಂದು ಆಡಿಯನ್ಸಿಗೆ ಒಂದು ವಿಚಾರನ ತಲುಪಿಸಿರೋದು. ನಮಗೆ ಫಸ್ಟು ಶುರು ಮಾಡುವಾಗ ನಮಗೊಂದು ಡೌಟು, ಇದು ಹೆಂಗೆ ರೀಚ್ ಆಗುತ್ತೆ ಅನ್ನೋದು. ಈ ಸೀಸನ್ನ ಸ್ಪೆಷಲ್ಲಾಗಿ ಒಂದು ಹೇಳಬೇಕಂದ್ರೆ, ಈ ಸೀಸನ್ ಶುರು ಮಾಡೋಕ್ಕೆ ಮುಂಚೆನೇ ಜನ ಅದಕ್ಕೆಲ್ಲ ಸಪೋರ್ಟು ಕೊಟ್ಟಿದ್ದಾರೆ. ಬಿಕಾಸ್ ನಮ್ಮ ಒಂದು ಇನ್ಸ್ಟಾ ಪೇಜಲ್ಲಿ ಈ ಒಂದು ಶುರು ಮಾಡುವಾಗ ಇದ್ದಿರೋ ಸಬ್ಸ್ಕ್ರೈಬರ್ಗೆ ಇವಾಗ 130+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದರಲ್ಲಿ. ಪ್ಲಸ್ ನಮ್ಮ ಒಂದು ಕಂಟೆಸ್ಟೆಂಟ್ಸು 6.8 million ವ್ಯೂಸ್ ಮಾಡಿದರು ಅನ್ನೋದು ಇಟ್ ಈಸ್ ಲೈಕ್ ವಂಡರ್ಫುಲ್. ಬಿಕಾಸ್ ಸೀಸನ್ ಶುರು ಮಾಡೋಕ್ಕೆ ಮುಂಚೆನೇ ನಮ್ಗೆ ಅಷ್ಟೊಂದು ಸಪೋರ್ಟು ಜನದಿಂದ ತೊಗೊಂಡಿರೋದು ವಿಚ್ ಇಸ್ ಲೈಕ್ ಅ ವೆರಿ ವೆರಿ ಸ್ಪೆಷಲ್ ಮೊಮೆಂಟ್ ನಮಗೆ. ಆ್ಯಂಡ್ ಕಮ್ಮಿ ಲೈಕ್ ವ್ಯೂಸ್ ನೋಡುವಾಗೂ 4 ಲಕ್ಷ ವ್ಯೂಸು. ಸೊ ಲಕ್ಷ ಜನ ಆಲ್ರೆಡಿ ಇದನ್ನು ನೋಡಿದ್ದಾರೆ. ಇವಾಗ ಆ ಒಂದು 60ರಿಂದ 40 ಯಾರು ಅನ್ನೋದು ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ಆ್ಯಂಡ್ ಜಡ್ಜಸ್ಗೆ ಯಾರನ್ನೇ ಗೊತ್ತಿರಲ್ಲ. 60 ಮಾತ್ರ ಎಲ್ಲರೂ ನೋಡಿರ್ತೀವಿ. 60ರಲ್ಲಿ 40 ಯಾರು ಅನ್ನೋದು ಇವತ್ತು ನಾವು ನೋಡುವಾಗ ಆಬ್ವಿಯಸ್ಲಿ ಅವರೆಲ್ಲ ಬ್ಲೈಂಡ್ ಫೋಲ್ಡ್ ಇರ್ತಾರೆ. ಇಟ್ ವಿಲ್ ಬಿ ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಅವ್ರನ್ನ ಕ್ರೈಟೀರಿಯಾ ಮೇಲೆ ಡಿಸೈಡ್ ಆಗುತ್ತೆ. ಆ್ಯಸ್ ಅ ಚಾನಲ್ ವಿ ಆಲ್ವೇಸ್ ವಾಂಟೆಡ್ ದೆಮ್ ಟು ಬಿ ಲೈಕ್ ವಾಯ್ಸ್ ಸೆಲೆಕ್ಟಲ್ಲಿ ಆ ವಾಯ್ಸ್ಗೆ ಇಂಪಾರ್ಟೆನ್ಸ್ ಏನಿದೆಯೋ, ಆ ಸಿಂಗಿಂಗ್ ಏನು ಇಂಪಾರ್ಟೆನ್ಸ್ ಕೊಡಬೇಕೋ ಅದನ್ನು ಯಾವಾಗಲೂ ಕೊಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ. ಆ್ಯಂಡ್ ಈ ಒಂದು ನೆಕ್ಸ್ಟ್ ಈ ಸೀಸನ್ನಲ್ಲಿ ಏನೇನು ಹೊಸತನ ಇರುತ್ತೆ ಅನ್ನೋದು ನಮಗೂ ಒಂದು ಕ್ರಿಯೇಟಿವ್ ಟೀಮು ವರ್ಕ್ ಮಾಡ್ತಾನೆ ಇರ್ತಾರೆ. ವಿಲ್ ನಾಟ್ ಸೇ ಇದು ಇಷ್ಟು ವಾರಗಳು ನಾವು ಮುಗಿಸ್ಬಿಟ್ಟಿದ್ದೀವಿ ಅನ್ನೋದಲ್ಲ. ಪ್ರತಿ ವಾರ ನಾವು ಏನೋ ಒಂದು ಹೊಸತನ ಕೊಡಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಆ್ಯಂಡ್ ಇದೇ ವಾರ ಶನಿವಾರ ಭಾನುವಾರ 7:30 ನಮ್ಮ ಜಿ ಕನ್ನಡದಲ್ಲಿ ಸರಿಗಮ ಸೀಸನ್ 21 ಬರುತ್ತೆ. ನಿಮ್ಮ ಎಲ್ಲ ಸಪೋರ್ಟ್ ಯಾವಾಗಲೂ ಇರೋ ಥರನೇ ಇನ್ನೂ ಮುಂದುವರ್ಸೋಣ ಆ್ಯಂಡ್ ಇನ್ನೂ ಹೆಚ್ಚು ಕೊಡಿ. ಥ್ಯಾಂಕ್ ಯು ವೆರಿ ಮಚ್.